ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಜೊತೆಗೆ ಹಿಂದೂ ಬಾಂಧವರಿಗೆ ಹಿಂದೂ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಉಸ್ಕೂರು ಹಾಗೂ ಶಾಂತಿಪುರ ಗ್ರಾಮ ಪಂಚಾಯಿತಿ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ವತಿಯಿಂದ ಫೆಬ್ರವರಿ 22ರಂದು ಆನೇಕಲ್ ತಾಲೂಕಿನ ಉಸ್ಕೂರು ಆಟದ ಮೈದಾನದಲ್ಲಿ ಸಂಜೆ 4 ಗಂಟೆಗೆ ಹಿಂದೂ ಸಮಾಜೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಉಸ್ಕೂರು ಹಾಗೂ ಶಾಂತಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಪದಾಧಿಕಾರಿಗಳು ಮನವಿ ಮಾಡಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಉಸ್ಕೂರು ಶ್ರೀನಿವಾಸ್, ಗಟ್ಟಹಳ್ಳಿ ಆಂಜಿನಪ್ಪ, ಗಟ್ಟಹಳ್ಳಿ ರವಿಕುಮಾರ್, ವೆಂಕಟೇಶ್, ರಮೇಶ್ ಕೋಟೆ, ಅರುಣ್ ಕುಮಾರ್, ಮುನಿರಾಜು, ಚೆಲುವರಾಜು, ನಾರಾಯಣ್, ಪಾಪಾರೆಡ್ಡಿ ಮತ್ತು ಹಿಂದೂ ಬಾಂಧವರು ಭಾಗವಹಿಸಿದರು. ಎಲ್ರಿಗೂ ನಮಸ್ಕಾರ. ಸಮಸ್ತ ಹಿಂದೂ ಬಾಂಧವರಿಗೆಲ್ಲ ಈ ಮೂಲಕ ಆಮಂತ್ರಣವೇನೆಂದರೆ, ಇದೇ ಭಾನುವಾರದಂದು ತಾರೀಖು 22/2/2020 ಭಾನುವಾರದಂದು ಉಸ್ಕೂರು ಗ್ರಾಮ ಪಂಚಾಯಿತಿ ಮತ್ತು ಶಾಂತಿಪುರ ಗ್ರಾಮ ಪಂಚಾಯಿತಿ ಸಮ್ಮಿಶ್ರವಾಗಿ ಈ ಉಸ್ಕೂರಿನ ಆಟದ ಮೈದಾನದ ಬಳಿ ಹಿಂದೂ ಸಮಾಜೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಇಡೀ ದೇಶಾದ್ಯಂತ ಮತ್ತು ರಾಜ್ಯಾದ್ಯಂತ ಹಾಗೂ ಈ ನಮ್ಮ ತಾಲೂಕಿನಾದ್ಯಂತ ಯಶಸ್ವಿಯಾಗಿ ಎಲ್ಲ ಭಾಗಗಳಲ್ಲೂ ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇರೋದರ ಅಂಗವಾಗಿ ನಮಗೂ ಈ ಕಾರ್ಯಕ್ರಮ ಮಾಡೋಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅನುಮತಿಯೊಂದಿಗೆ ಇದೇ ಭಾನುವಾರ ಸಿಕ್ಕಿರ್ತದೆ. ಈ ಒಂದು ಕಾರ್ಯಕ್ರಮವನ್ನು ನಾವು ತುಂಬ ಯಶಸ್ವಿಯಾಗಿ ನಡೆಸೋದಕ್ಕೆ ಒಂದು ಹಲವು ಮಾರ್ಗೋಪಾಯಗಳನ್ನ ಹಾಕ್ಕೊಂಡಿರ್ತೇವೆ. ಅದರಲ್ಲಿ ಮೊದಲನೇದಾಗಿ ಚೂಡಸಂದ್ರ ರಾಯಸಂದ್ರದಿಂದ ಬುಗುಡಿಕುಂಟೆ ಹತ್ರ ಬಂದು ಅಲ್ಲಿಂದ ಗಟ್ಟಳ್ಳಿ ಮಾರ್ಗವಾಗಿ ಉಸ್ಕೂರು ಮುದ್ದುರಮ್ಮ ದೇವಾಲಯವನ್ನು ತಲುಪೋದು ಒಂದು ತಂಡ, ಕಲಾ ತಂಡಗಳೊಂದಿಗೆ, ಗೋವುಗಳ ಮೆರವಣಿಗೆಯೊಂದಿಗೆ, ಕಳಶಗಳೊಂದಿಗೆ ಮಾತೆಯರು ಒಡಗೂಡಿ ಉಸ್ಕೂರು ಸೇರಿಕೊಳ್ತದೆ. ಇನ್ನೊಂದು ತಂಡ ಉಸ್ಕೂರು ಎಲ್ಲ ಸೇರಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಅವರೆಲ್ಲರೂ ಉಸ್ಕೂರು ಬಂದು ಸೇರಿಕೊಳ್ತಾರೆ. ಮತ್ತೊಂದು ತಂಡ ಚಿಂತಲ ಮಡಿವಾಳದ ಮಾರ್ಗವಾಗಿ ಆರುವಳ್ಳಿ, ಆವಲಹಳ್ಳಿ, ಚೊಕ್ಕಸಂದ್ರ, ಕಗ್ಲಿಪುರ ಈ ಭಾಗಗಳವರೆಲ್ಲ ಚಿಂತಲ ಮಡಿವಾಳ ಮಾರ್ಗವಾಗಿ ಉಸ್ಕೂರು ಬಂದು ಸೇರ್ತಾರೆ. ಮತ್ತು ಇನ್ನೊಂದು ತಂಡ ಲಕ್ಷ್ಮೀನಾರಾಯಣಪುರ, ಗೂಳಮಂಗಲ ಅವರು ಆ ಒಂದು ಮಾರ್ಗವಾಗಿ ಬಂದು ಉಸ್ಕೂರು ಸೇರಿಕೊಳ್ತಾರೆ. ಆಮೇಲೆ ಶಾಂತಿಪುರದವರು ನೇರವಾಗಿ ಉಸ್ಕೂರಿಗೆ ಅಲ್ಲಿಂದ ಒಂದು ತಂಡವಾಗಿ ಬಂದು ಉಸ್ಕೂರು ಸೇರ್ತಾರೆ. ಅದೇ ರೀತಿ ದೊಡ್ಡನಾಮಂಗಲದಿಂದ ಚಿಕ್ಕನಾಗಮಂಗಲದ ಮಾರ್ಗವಾಗಿ ಒಂದು ತಂಡ ಪಲ್ಲಕ್ಕಿಗಳು, ಎತ್ತಿನ ಮೆರವಣಿಗೆ ಮುಖಾಂತರ ಉಸ್ಕೂರು ಬಂದು ಸೇರಿಕೊಂಡು ಉಸ್ಕೂರಿನಲ್ಲಿ ಎಲ್ಲರೂ ಸಮಾಗಮ ಆಗಿ ಅಲ್ಲಿ ಪಾನಕ, ನೀರು ಮಜ್ಜಿಗೆಗಳನ್ನು ಸ್ವೀಕಾರ ಮಾಡಿ ಅಲ್ಲಿಂದ ಎಲ್ಲ ಒಂದು 3/4 ಕಿಲೋಮೀಟ್ರ್ ದೂರಕ್ಕೆ, ಅರ್ಧ ಕಿಲೋಮೀಟ್ರ್ ದೂರಕ್ಕೆ ಮೆರವಣಿಗೆ ಮುಖಾಂತರ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ರಾಮಕೃಷ್ಣ ಯೋಗಾಶ್ರಮದ ಗುರುಗಳಾದಂಥ ಸ್ವಾಮೀಜಿಗಳಾದಂಥ ಯೋಗೇಶ್ವರಾನಂದ ಸ್ವಾಮೀಜಿರವರ ದಿವ್ಯ ಸಾನ್ನಿಧ್ಯ ಇರ್ತದೆ. ಅವರು ಮತ್ತು ಸಹೋದರಿ ಹಾರಿಕಾ ಮಂಜುನಾಥ್ರವರು ದಕ್ಷಿಣ ಕನ್ನಡ ಜಿಲ್ಲೆಯವರು, ಇವರ ಒಂದು ಭಾಷಣ ಕೇಳೋಕ್ಕೆ ಎಲ್ಲ ಉತ್ಸುಕರಾಗಿರ್ತಾರೆ. ಅವರು ಬರೋರಿದ್ದಾರೆ. ಮತ್ತು ಈ ಕೆಂಪೇಗೌಡ ಮೆಡಿಕಲ್ ಕಾಲೇಜಿನ ಪ್ರೊಫೆಸರು ಡಾಕ್ಟರ್ ಗಿರಿಧರ್ ಉಪಾಧ್ಯಾಯರವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ಜಯಣ್ಣ ಅನ್ನೋ ನಿವೃತ್ತ ಸೇನಾಧಿಕಾರಿಗಳು ವಹಿಸಿರ್ತಾರೆ. ಇವರೆಲ್ಲರನ್ನೂ ಕರ್ಕೊಂಡು ಪಲ್ಲಕ್ಕಿಗಳನ್ನ ಮುಂದೆ ಬಿಟ್ಕೊಂಡು, ಗೋವುಗಳನ್ನ ಮುಂದೆ ಬಿಟ್ಕೊಂಡು, ಕಳಶಗಳ ಸಮೇತ ಮೆರವಣಿಗೆಯಲ್ಲಿ ಒಂದು 3/4 ಕಿಲೋಮೀಟ್ರು ಈ ಉಸ್ಕೂರು ಆಟದ ಮೈದಾನದ ಬಳಿ ವೇದಿಕೆ ಇರ್ತದೆ, ಅಲ್ಲಿಗೆ ತಲುಪೋರಿದ್ದೇವೆ. ಅಲ್ಲಿಗೆ ತಲುಪಿದ ಮೇಲೆ ಒಂದೂವರೆ ಅವರಲ್ಲಿ ಕಾರ್ಯಕ್ರಮನ ಯಶಸ್ವಿಯಾಗಿ ಮುಕ್ತಾಯ ಮಾಡೋರಿದ್ದೇವೆ. ಈ ಕಾರ್ಯಕ್ರಮವನ್ನು ಎಲ್ಲರೂ ಯಾವುದೇ ಒಂದು ರಾಜಕೀಯ ಪಕ್ಷದ ಜೊತೆ ಹೋಲಿಕೆ ಮಾಡ್ಕೊಳ್ಳೋದು ಬೇಡ. ಇದು ಸಂಪೂರ್ಣವಾಗಿ ಹಿಂದೂ ಸಮಾಜೋತ್ಸವ. ನಾವೆಲ್ಲರೂ ಹಿಂದೂ, ನಾವೆಲ್ಲ ಒಂದು. ನಮ್ಮೆಲ್ಲ ಹಲವಾರು ಜಾತಿ ಮತಗಳಿರ್ತವೆ. ಅವೆಲ್ಲ ನಮ್ಮ ಮನೆ ಮಟ್ಟಕ್ಕೆ, ನಮ್ಮ ಕುಟುಂಬಗಳ ಮಟ್ಟಕ್ಕೆ, ನಮ್ಮ ಗ್ರಾಮದ ಮಟ್ಟಕ್ಕೆ ಇಟ್ಕೊಂಡು ನಾವು ಹೊರಗಡೆ ಬಂದಾಗ ನಾವೆಲ್ಲರೂ ಹಿಂದೂಗಳು, ನಾವೆಲ್ಲರೂ ಒಂದೇ ಅನ್ನೋ ಸಂದೇಶವನ್ನು ಸಾರ್ತಾ ಬರೋಣ ಅಂತ ನಾನು ಮನವಿ ಮಾಡ್ತೀನಿ. ಯಾಕಾಗಿ ಈ ಕಾರ್ಯಕ್ರಮ ಅಂತ ಕೆಲವರು ಪ್ರಶ್ನೆ ಇರ್ಬೋದು. ಇದು ಹಿಂದೂ ಧರ್ಮದ ಜಾಗೃತಿ, ಹಿಂದೂ ಧರ್ಮದ ಅರಿವು ಮೂಡಿಸೋ ಒಂದು ಜಾಗೃತಿ ಸಮಾರಂಭ ಆಗಿರ್ತದೆ. ನಾವೆಲ್ಲ ಎಷ್ಟೋ
ಸಂಸ್ಕಾರ ಸಂಸ್ಕೃತಿ ಇವುಗಳನ್ನ ಮೈಗೂಡಿಸ್ಕೊಂಡಿರಲ್ಲ. ನಾವು ಏನೋ ಹಿಂದಿನಿಂದ ಒಂದು ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿರ್ತೀವಿ, ಆದರೆ ಹಿಂದೂ ಧರ್ಮದಲ್ಲಿ ಎಷ್ಟೊಂದು ರೀತಿ ನೀತಿಗಳಿವೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತೇ ಇರಲ್ಲ. ಅವುಗಳನ್ನ ಇಲ್ಲಿ ಬರ್ತಾ ಇರ್ತಕ್ಕಂಥ ಅತಿಥಿಗಳು ಚೆನ್ನಾಗಿ ಮನವರಿಕೆ ಆಗೋ ರೀತಿ ವೇದಿಕೆ ಮುಖಾಂತರ ಎಲ್ಲರಿಗೂ ತಿಳಿಸ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಹಿಂದೂ ಬಾಂಧವರು ಇದೊಂದು ಹಬ್ಬದ ರೀತಿ ಈ ಕಾರ್ಯಕ್ರಮದಲ್ಲಿ ಸೇರಿ ಪಾಲ್ಗೊಂಡು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಆತ್ಮೀಯ ಹಿಂದೂ ಕಾರ್ಯಕರ್ತರೇ, ಎಲ್ಲರಲ್ಲಿ ಏನು ಮನವಿ ಮಾಡಿಕೊಳ್ಳುವುದೇನೆಂದರೆ, ಏನು ಫೆಬ್ರವರಿ 22ನೇ ತಾರೀಕು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ನಮಗೆ ಒಂದು ಸೂಚನೆ ಬಂದಿರುತ್ತೆ. ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ನೀವು ಮಾಡಬೇಕಂತೇಳಿ ಒಂದು ಸೂಚನೆ ಬಂದಿರುತ್ತೆ. ಅದರಂತೆ ನಾವು ಅವ್ರು ಕೊಟ್ಟಿರುವ ದಿನಾಂಕದಂದು ನಿಗದಿಯಂತೆ ಉಸ್ಕೂರು ಕ್ರೀಡಾಂಗಣ ಗ್ರೌಂಡಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರು, ಇದರಲ್ಲಿ ಯಾವುದೇ ಪಕ್ಷಪಾತ ಇಲ್ಲ, ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲರೂ ಬಂದು ಆನೇಕಲ್ ತಾಲೂಕಾಗಿರ್ಬೋದು, ಬೆಂಗಳೂರು ನಗರ ಜಿಲ್ಲೆ ಮೂಲೆಯಿಂದ ಎಲ್ಲಿಂದಲಾಗಲಿ ಹಿಂದೂ ಕಾರ್ಯಕರ್ತರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಎಲ್ಲರಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಭುವನೇಶ್ವರಿ, ಜೈ ಭಾರತ್ ಮಾತೆ. ಭಾರತೀಯರಾಗಿ ನಾವು ಹಿಂದೂಗಳಾಗಿ ನಾವು ಹಿಂದೂಗಳು ಇನ್ನೂ ಮುಂದೆ ಹೆಚ್ಚೆಚ್ಕೊಂಡಿಲ್ಲ ಅಂದರೆ ಇನ್ನೂ ಮುಂದಿನ ದಿನಗಳಲ್ಲಿ ತುಂಬ ಅನಾನುಕೂಲ ಆಗುತ್ತೆ ಅಂಥೇಳಿ ನಮ್ಮ RSS ಸಂಘ 100 ವರ್ಷ ತುಂಬಿರೋದ್ರಿಂದ ಅವರು ಹಾಕ್ಕೊಟ್ಟಿರೋಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲ ಹಿಂದೂ ಸಮಾಜೋತ್ಸವ ಮಾಡೋಣ ಅಂಥೇಳಿ ಎಲ್ಲ ಹೊರಟಿದ್ದೀವಿ. ಈ ಕಾರ್ಯಕ್ರಮಕ್ಕೆ RS ಮಂಜುನಾಥ್ ಅವರು ಅತಿ ಉತ್ತಮವಾಗಿ ಭಾಷಣ ಮಾಡಲಿದ್ದಾರೆ. ಅವ್ರ ಭಾಷಣ ಕೇಳೋದಕ್ಕೆ ನಾವೆಲ್ಲ ಪುಣ್ಯ ಮಾಡಬೇಕಾಗುತ್ತೆ. ಭಾರತೀಯರಾಗಿ ಹಿಂದೂಗಳಾಗಿ ಹಿಂದೂ ಸಮಾಜೋತ್ಸವ ಅಂದರೆ ಈಗೆಲ್ಲ ದೇಶ ಪೂರ್ತಿ ಆಗಿದೆ. ಕೊನೆಯದಾಗಿ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಉಸ್ಕೂರಲ್ಲಿ 22ನೇ ತಾರೀಕು 2ನೇ ತಿಂಗಳು 26ನೇ ಇಸವಿನಲ್ಲಿ ಆಟದ ಮೈದಾನದಲ್ಲಿ ಕಾರ್ಯಕ್ರಮ ಆಗುತ್ತಿದೆ. ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಗುತ್ತೆ. ದಯವಿಟ್ಟು ಎಲ್ಲ ಹಿಂದೂ ಬಾಂಧವರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮುಗಿಸಬೇಕಂದ್ರೆ ಮನವಿ ಮಾಡಿಕೊಡ್ತೀನಿ. ಮೊದಲನೇದಾಗಿ ಎಲ್ಲ ನನ್ನ ಹಿಂದೂ ಬಾಂಧವರಲ್ಲಿ ನನ್ನ ಹೃತ್ಪೂರ್ವಕ ವಂದನೆಗಳು. ಇದೇ ರೀತಿ ನಮ್ಮ ಎಲ್ಲ ಸ್ನೇಹಿತರು ಹೇಳಿದಾಗೆ ಹಿಂದೂ ಸಮಾಜೋತ್ಸವ ಯಾಕೆಂತ ಹೇಳಿದ್ರೆ, ನಾವು ಹಿಂದೂಗಳು ನಾವೆಲ್ಲ ಹತ್ತಾರು ರೀತಿ ಎಲ್ಲ ಛಿದ್ರ ಆಗ್ಬಿಟ್ಟಿದ್ದೇವೆ. ಅದನ್ನೆಲ್ಲ ಒಂದುಗೂಡಿಸ್ಬೇಕು ಅಂತೇಳಿ ನಮ್ಮ RSS ಈ 100 ವರ್ಷ ಆಗಿರೋಂಥ ಸಂದರ್ಭದಲ್ಲಿ ಹಿಂದೂಗಳನ್ನೆಲ್ಲ ಒಗ್ಗೂಡಿಸ್ಬೇಕು ಅಂತೇಳಿ ಹಿಂದೂ ಸಮಾಜೋತ್ಸವಗಳನ್ನ ಎಲ್ಲ ಇಡೀ ದೇಶದಾದ್ಯಂತ ಹಮ್ಮಿಕೊಂಡಿದ್ದಾರೆ. ಇಡೀ ದೇಶದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಾಗಿದೆ. ನಮ್ಮ ಕರ್ನಾಟಕದಲ್ಲಿ ಸಾವಿರಾರು ಸಂಖ್ಯೆಯಲ್ಲಾಗಿದ್ದಾವೆ. ಇಡೀ ಬೆಂಗಳೂರಲ್ಲಿ ಸುಮಾರು ಒಂದು 450ರಿಂದ 500 ಕಡೆ ಆಗಿದೆ. ಅದೇ ರೀತಿ ನಮ್ಮ ಉಸ್ಕೂರಿನಲ್ಲಿ ಮಾಡಬೇಕು ಅಂತೇಳಿ ನಮಗೆ ಎಲ್ಲರೂ ತೀರ್ಮಾನ ಮಾಡಿ ಈಗ ನಿರ್ಧಾರ ತಗೊಂಡಿರ್ತೇವೆ. ಅದೇ ರೀತಿ ಇದೇ ತಾರೀಕು 22 ಭಾನುವಾರ ಉಸ್ಕೂರು ಆಟದ ಮೈದಾನದಲ್ಲಿ ನಾವೊಂದು ಸಮಾವೇಶವನ್ನು ವ್ಯವಸ್ಥೆ ಮಾಡಿರ್ತೇವೆ. ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಹಿಂದೂ ಬಾಂಧವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೇವೆ. ಇಲ್ಲಿ ಮುಖ್ಯ ಭಾಷಣಕಾರರಾಗಿ ಹಾರಿಕಾ ಮಂಜುನಾಥ್ ಅವರು ಬರಲಿದ್ದಾರೆ. ಹಾರಿಕಾ ಮಂಜುನಾಥ್ ಅವರು ಎಲ್ಲ ತಮಗೆಲ್ಲರಿಗೂ ಪರಿಚಯ ಇರ್ತಾರೆ. ಅದೇ ರೀತಿ ವಿವೇಕಾನಂದ ಆಶ್ರಮದ ಸ್ವಾಮೀಜಿಗಳಾದಂಥ ಯೋಗೇಶ್ವರಾನಂದ ಸ್ವಾಮೀಜಿಯವರು ಉತ್ತಮ ಅವರ ಒಂದು ಸಾನ್ನಿಧ್ಯ ಆಶೀರ್ವಚನ ಭಾಳ ಚೆನ್ನಾಗಿರುತ್ತೆ ಅವ್ರದ್ದು. ಅದನ್ನು ನಾವೆಲ್ಲರೂ ತಗೊಳ್ಬೇಕು. ಅದೇ ರೀತಿ ಈ ಗಿರಿಧರ್ ಉಪಾಧ್ಯಾಯ ಅವರು ಒಳ್ಳೆಯ ಭಾಷಣಕಾರರಾಗಿರ್ತಾರೆ. ಅವ್ರ ಭಾಷಣ ಕೂಡ ನಾವೆಲ್ಲ ಕೇಳಬೇಕಾಗುತ್ತೆ. ಅದೇ ರೀತಿ ಅಧ್ಯಕ್ಷರು ಜಯಣ್ಣ ಅಂತೇಳಿ ಅವರು ಯಾವುದೇ ಪಕ್ಷಕ್ಕೆ ಸೇರಿದಂಥವರಲ್ಲ, ಅವರೊಬ್ಬ ಮಾಜಿ ಸೈನಿಕರು. ಅವರನ್ನು ಒಂದು ಅಧ್ಯಕ್ಷರ ಸ್ಥಾನದಲ್ಲಿ ಕೂರಿಸಿರ್ತೇವೆ. ಆದ್ದರಿಂದ ಎಲ್ಲರೂ ಬಂದು ಏನು ನಮ್ಮ ಸ್ನೇಹಿತರು ಹೇಳಿದ್ರು ಈಗ ಅದೇ ರೀತಿ ಎಲ್ಲ ಕಡೆಯಿಂದ ಬರ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿ. ಸಮಾಜೋತ್ಸವವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ 2 ಗ್ರಾಮ ಪಂಚಾಯಿತಿಗಳ ಹಿರಿಯರು ಅವರ ಸಮ್ಮುಖದಲ್ಲಿ ಒಂದು ನಿರ್ಣಯವನ್ನು ತಗೊಂಡಿರ್ತೇವೆ. ನಮ್ಮ ಭಾಗದ RSS ಮುಖಂಡರಾದಂಥ ಎಲ್ಲ ನಾಯಕರುಗಳು ಹಾಗೂ ಈ 100 ವರ್ಷದ ಶತಾಬ್ದಿ ವರ್ಷಕ್ಕೆ ಈ ಒಂದು ಹಿಂದೂ ಸಮಾಜೋತ್ಸವವನ್ನು ನಡೆಸಬೇಕಂತೇಳಿ ಇಡೀ ತಾಲೂಕಲ್ಲಿ ನಡೆದಿದೆ. ನಮ್ಮ ಭಾಗದಲ್ಲಿ ಇವಾಗ ನಡೆಸಬೇಕಂತೇಳಿ 22ನೇ ತಾರೀಕು ನಿರ್ಣಯ ಮಾಡಿರ್ತಾರೆ ಹಿರಿಯರೆಲ್ಲರೂ. ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂದು ಅನ್ನೋ ಒಂದು ಘೋಷವಾಕ್ಯದ ನಡೆಗೆ
ನಾವೆಲ್ಲ ಸೇರಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ನಮ್ಮ ಎಲ್ಲ ಹಿಂದೂ ಬಾಂಧವರಲ್ಲಿ ಮನವಿ ಮಾಡ್ತಾ ನಾನು ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭಾರತ್.